ನಮಸ್ಕಾರ ಸ್ನೇಹಿತರೆ, ಕನ್ನಡಿಗರ ಇಂಗ್ಲೀಷ್ ಮಿತ್ರ ಚಾನಲ್ಗೆ ಸ್ವಾಗತ. ಮೊದಲನೇ ಪದ ಫ್ರಾಮ್ ಮತ್ತು ಎರಡನೇ ಪದ ಟು ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೆ. ಇವತ್ತು ಫ್ರಾಮ್ ಮತ್ತು ಟು ಎರಡೂ ಸೇರಿಸಿದರೆ ಯಾವ ರೀತಿಯ ಒಂದು ವಾಕ್ಯವನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಮೊದಲಿಗೆ ಫ್ರಾಮ್ ಅದೊಂದು ಸೆಂಟೆನ್ಸ್. ಫ್ರಾಮ್ ಅನ್ನೋದು ದಿಂದ ಅಂತ ಗೊತ್ತಿದೆ, ಅದು ಕನ್ನಡದಲ್ಲಿ ಅದರ ಅರ್ಥ ದಿಂದ ಅಂತ ಫ್ರಾಮ್ ಅಂತ ಇದೆ. ಈಗ ಐ ಆಮ್ ಫ್ರಾಮ್ ಬೆಂಗಳೂರು ಅಂತ ಇದೆ, ಒಂದು ಪದ, ಒಂದು ವಾಕ್ಯ ಆಯ್ತು. ಅದು ಫ್ರಾಮ್ದಿಂದ ಐ ಆಮ್ ಫ್ರಾಮ್ ಬೆಂಗಳೂರು ಅಂದರೆ ಕನ್ನಡದಲ್ಲಿ ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ಒಂದು ಸೆಂಟೆನ್ಸ್ ಆಯ್ತು ನೋಡಿ. ಐ ಆಮ್ ಫ್ರಾಮ್ ಬೆಂಗಳೂರು, ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ಇನ್ನೊಂದು ಪದ, ಐ ಲರ್ನ್ಡ್ ದಿಸ್ ಫ್ರಾಮ್ ಸ್ಕೂಲ್. ಐ ಲರ್ನ್ಡ್ ದಿಸ್ ಫ್ರಾಮ್ ಸ್ಕೂಲ್ ಅಂದರೆ ಇದನ್ನು ನಾನು ಶಾಲೆಯಲ್ಲಿ ಕಲಿತೆ. ಇನ್ನೊಂದು ಪದ, ಫ್ರಾಮ್ ಮಂಡೇ ಟು ಫ್ರೈಡೆ ಅಂತ ಇದೆ. ಫ್ರಾಮ್ ಮಂಡೇ ಟು ಫ್ರೈಡೆ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ನೋಡಿ, ಫ್ರಾಮ್ ಬಗ್ಗೆ ಆಯಿತು. ಇದೇ ರೀತಿ ಸೆಂಟೆನ್ಸ್ಗಳನ್ನು, ವಾಕ್ಯಗಳನ್ನು ರಚನೆ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಟು ಅಂದರೆ ಗೆ ಅಂತ ನಮಗೆಲ್ಲ ಗೊತ್ತು, ಅದನ್ನು ಕನ್ನಡದಲ್ಲಿ ಅರ್ಥನೂ ಹೇಳಿದ್ದೀನಿ. ಇನ್ನು ಟೂದಿಂದ ಯಾವ ರೀತಿ ಒಂದು ಸೆಂಟೆನ್ಸ್ ಮಾಡ್ಬೋದು ಅಂದರೆ, ಐ ಆಮ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿದ್ದೇನೆ ಅಂದರೆ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಆಗುತ್ತೆ. ಇನ್ನು ಸೆಕೆಂಡ್ ಪದ ಅಂದರೆ ಗಿವ್ ದಿಸ್ ಟು ಮೈ ಫ್ರೆಂಡ್ ಅಂದರೆ ಇದನ್ನು ನನ್ನ ಫ್ರೆಂಡಿಗೆ ಕೊಡಿ ಅಂತ ಆಯಿತು. ಇನ್ನು ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳಿದ್ರೆ ನನ್ನ ಚಾನಲಿಗೆ ಸ್ವಾಗತ. ನೋಡಿ, ಟು ಮತ್ತು ಫ್ರಾಮ್ನಿಂದ ಸೆಂಟೆನ್ಸ್ ಅಂತ ಯಾವ ರೀತಿಯಾಗಿ ಮಾಡ್ಬೋದಂತ ತಿಳಿಸಿದ್ದೇನೆ. ಇನ್ನು ಮುಂದೆ ಫ್ರಾಮ್ ಮತ್ತು ಟು ಎರಡೂ ಸೆಂಟೆನ್ಸನ್ನು, ಅಕ್ಷರಗಳನ್ನು ಸೆಂಟೆನ್ಸನ್ನು ಹಾಕಿ ಯಾವ ರೀತಿ ವಾಕ್ಯಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಈಗ ನೋಡಿ. ಇಂಗ್ಲೀಷ್ ಸೆಂಟೆನ್ಸ್ ಇದೆ, ಕನ್ನಡದಲ್ಲೂ ಇದೆ. ಐ ವರ್ಕ್ ಫ್ರಮ್ 9 AM to 6 PM. ಐ ವರ್ಕ್ ಫ್ರಮ್ 9 AM to 6 PM ಅಂದರೆ ನಾನು ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ ಕೆಲಸ ಮಾಡುತ್ತೇನೆ. ಒಂದು ವಾಕ್ಯ ಆಯಿತು ನೋಡಿ, ಇದೊಂದು ಸೆಂಟೆನ್ಸ್. ಸೆಕೆಂಡ್, ದ ಟ್ರೈನ್ ಗೋಸ್ ಫ್ರಾಮ್ ಬೆಂಗಳೂರು ಟು ಮೈಸೂರು ಅಂದರೆ ರೈಲು ಬೆಂಗಳೂರಿನಿಂದ ಮೈಸೂರಿಗೆ ಹೋಗುತ್ತದೆ. ನೆಕ್ಸ್ಟ್, ಲರ್ನ್ ಇಂಗ್ಲೀಷ್ ಫ್ರಾಮ್ A to Z. ಅಂದರೆ ಎದಿಂದ ಜಡ್ವರೆಗೆ ಇಂಗ್ಲೀಷನ್ನು ಕಲಿಯೋಣ. ಆಯ್ತು ನೋಡಿ ಸ್ನೇಹಿತರೆ, ಫ್ರಾಮ್ ಮತ್ತು ಟು ಅನ್ನು ಎರಡೂ ಸೇರಿಸಿದ್ರೆ ಯಾವ ರೀತಿ ಒಂದು ವಾಕ್ಯವನ್ನು ರಚನೆ ಮಾಡ್ಬೋದು ಅಂತ ತಿಳ್ಕೊಂಡ್ರಿ. ಈಗ ನಿಮ್ಮ ಪ್ರಾಕ್ಟೀಸಿಗೋಸ್ಕರ ಒಂದೆರಡು ಕನ್ನಡದಲ್ಲಿ ವಾಕ್ಯಗಳನ್ನು ಇಂಗ್ಲೀಷಲ್ಲಿ ಬದಲಾಯಿಸಿ. ನಾನು ಆಫೀಸಿಗೆ ಹೋಗುತ್ತಿದ್ದೇನೆ. ಈ ಗಿಫ್ಟ್ ನನ್ನ ಅಕ್ಕನಿಂದ ಬಂದಿದೆ. ನಾನು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಓದುತ್ತೇನೆ.
ಈ ವಾಕ್ಯಗಳ ಕನ್ನಡದಲ್ಲಿ ಇದನ್ನು ಇಂಗ್ಲೀಷ್ನಲ್ಲಿ ಬದಲಾಯಿಸಿ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇದೇ ರೀತಿ ವಿಡಿಯೋಗಳನ್ನು ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತಾಯಿದ್ದೀನಿ, ನೆಕ್ಸ್ಟ್ ಟುಮಾರೋ. ಓಕೆ, ಬಾಯ್.